ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಾವಿವತ್ತು ನಮ್ಮ ಹೊಲಕ್ಕೆ ಬಂದಿದ್ದೇವೆ. ಇಲ್ಲಿ ತೊಂಡೆಕಾಯಿ ಕೊಯ್ತಾ ಇದ್ದೇವೆ. ಹಚ್ಚಿಗೆ ಹಿತ್ತಲದಲ್ಲಿ, ಮನೆ ಹಿತ್ತಲದಲ್ಲಿ 4-5 ಸಸಿ ಪಪ್ಪಾಯಿ ಸಸಿ ಇದ್ದು ಫ್ರೆಂಡ್ಸ. ಅಲ್ಲಿ ಮಂಗ್ಯ ಭಾಳ ತಿಂತಾ ಇದ್ದವನಂತಲೇ ಇಲ್ಲಿ ಹೊಲದಲ್ಲಿ ತಂದು ಹಚ್ತಾ ಇದ್ದೀವಿ. ಇರಲಿ ಅಷ್ಟೇ ಇರಲಿ, ಅಷ್ಟೇ. ಹಾಂ, ಸಾಕು. ಇನ್ನೊಂದು ಇಲ್ಲಿ ಈ ಕಡೆ ಇದಂತೂ ಈ ಥರ ದಾಳಂಬ್ರಿ ಗಿಡ ಇತ್ತು, ಅದಂತೂ ದಾಳಂಬ್ರಿ. ಹಾಂ, ಅದನ್ನ ಎಲ್ಲಿ ಹಚ್ತೀವಿ? ಅದನ್ನು ಅಲ್ಲಿ ಈ ಥರ ಅಂತೆಲ್ಲ ಹಚ್ತೀವ? ಇಲ್ಲೇ ಹಚ್ತೀವ? ಇಲ್ಲೇ ಹಚ್ಚೋನಿಲ್ಲದ್ರ? ಹಾಂ ಇಲ್ಲೇ ಹಡ್ ನಡಕತ್ತು ಹಾಳಿ ನಡಕ ಹೇಳಿದ್ರೆ ಮತ್ತೆ ಗಳೆ ಹೊಡಿಯೋತ್ನಾಗದು ಇದು ಅನ್ನಕತ್ತದ. ಇದೇ ಕರಿಗೆ ಕಂಬಗಳು ನೆಲೆಸಿದ್ರಾಗ ಮತ್ತೆ ಅಲ್ಲೇ ಒಂದೊಂದೊಂದು ಹಗಲು ಬೆಳಿತೀವಿ ಕಸ ಇದನ್ನು ಮಾಡಿದ್ದು. ಆ ಥರದ್ದು ಈಗ ಹಂದ್ರೆಲ್ಲ ಮೇಲೆ ಏರಿದೆ. ಸಣ್ಣ ಅಂದ್ರೆ ಸ್ವಲ್ಪ ಗೊಬ್ಬರ ಕಟ್ಟಿಲ್ಲ, ಅಡಿ ಗೊಬ್ಬರ ಕಟ್ಬೇಕು. ಅದಕ್ಕೆ ಭಾಳ ಇದನ್ನಕತ್ತೆ. ಇಲ್ಲ, ಗೊಬ್ಬರ ಇದನ್ನು ಕಟ್ಬೇಕು. ತೆಳಗಿನ ಗದ್ದಿಗೆ ಹಚ್ಚಿದ್ದನ ಇಲ್ಲಿ ತಗದ ಕಸ ಹಚ್ಚಾರ. ಇದನ್ನ ಸ್ವಲ್ಪ ಅಡಿ ಗೊಬ್ಬರ ಜಾಸ್ತಿ ಹೋಗೋದಂದ್ರೆ ನೋಡಿ ಸ್ನೇಹಿತರೆ, ಸ್ವಲ್ಪ ಸಣ್ಣ ಇದನ್ನ ಹಿಡಿದಿದೆ ನೋಡಿ ಸ್ನೇಹಿತರೆ. ತೊಂಡೆಕಾಯಿ ಸರಿಯಾಗಿ ಚೆನ್ನಾಗಿ ಬಂದಿದೆ. ಈಗೀಗ ಇಳುವರಿ ಕೊಡ್ತಾ ಇದೆ. ಈಗ ಹಚ್ಚಿ ಒಂದು 2-3 ತಿಂಗಳು ಆಯ್ತಾನ ಹಚ್ಚಿ. 2-3 ತಿಂಗಳು ಆಯ್ತು ಹಚ್ಚಿ. ಈಗ ಈ ಥರ ಫಸಲು ಬರ್ತಾ ಇದೆ. ವಾರಕ್ಕೊಮ್ಮೆ ಕೊಯ್ಯೋದಂದು ಏನವನ್ನ. ವಾರಕ್ಕೊಮ್ಮೆ ಕೊಯ್ಯೋದನ್ನಲ್ಲ ಏನವನ್ನ. ಆದರೆ ಇನ್ನೆಟ್ಟು ಕಳೆ ತೆಗಿಯೋದು ಅದನ್ನೇದಾನ ಮಾಡಿದ್ರೆ ಭಾಳ ಚಲೋ ಆಕತಿ. ಎಲ್ಲಿ ಮಳೆ ಆಗ್ತತೆ? ಒಂದು 15 ದಿನ ನಿಂತಿರ್ಕಲ್ಲ ನಮ್ಮ ಮಳೆ. 15 ದಿನ ಮಳೆ ನಿಂತಿತ್ತು ಅವಾಗೆಲ್ಲ. ನೀವು ಹೊಳ ಮಳ ಬರೀ ಕಳೆನಾಶಕ ಹೊಡ್ಯಾನತ್ರಾಗ. ಕಳೆನಾಶಕ ಹೊಡೆದ್ರೆ ಅದು ಏನಕ್ಕತ್ತೆ, ಭೂಮಿ ಬಿರಿತದ. ಬಿರಿತಂದ್ರೆ ಅದು ಮತ್ತು ಬೆಳೆಯೆಲ್ಲ ಗಟ್ಟಿಯಾಗಿ ನಿಂತು ಬಿಡೋದು. ಭೂಮಿ ಹಗರಿರ್ಬೇಕಂದ್ರೆ ಇಳುವರಿ ಜಾಸ್ತಿ ಕೊಡತ್ತೆ. ಈಗೆಲ್ಲ ಮಾಡೋದ ಬೇಡಾಗೈತೆ ಮಂದಿಗೆ. ಏನು ಮಾಡೋದು? ಎಷ್ಟೈತೆ ಅಂತ ರೇಟ? ಯಾವಾಗ ಕೊಯ್ದಾರ ಅಂತಾರ? ಒಂದು ತಿಂಗಳಿಂದ 400 ಇತ್ತು ಇದ್ರ ಕಾಯಿ. 10 ಮನಕ್ಕೆ. ಹಾಂ 10 ಕಿಲೋಕ್ಕೆ 10 ಕಿಲೋ ಆದಾಗ 1 ಮನ ಆಕತ್ತಲ್ಲ. ಹಾಂ, ಕರೆಕ್ಟ್. ನೋಡಿ ಸ್ನೇಹಿತರೆ, 10 ಕಿಲೋ ಆದಾಗ 1 ಮನ ಆಗುತ್ತೆ. 1 ಮನಕ್ಕೆ 400 ರೂಪಾಯಿ ಇತ್ತಂತ ಒಂದು ತಿಂಗಳಿಂದ. ಈಗ ಎಷ್ಟೈತೆ ನೋಡ್ಬೇಕು, ನಾಳೆ ಗೊತ್ತಾಕತಿ. ಮುಂದಿನ ವಿಡಿಯೋದಲ್ಲಿ ಎಷ್ಟು ರೇಟ್ ಐತೆ ಅಂತ ಹೇಳ್ತಾನೆ. ಈಗ ಐತರ ಲಾಭ. ಅಂದರೆ ಈಗ ಎಲ್ಲರದು ಬೆಳೆ ಕಡಿಮೆ ಇರತ್ತಲ್ಲ. ಬಡೋದಿಲ್ಲ. ಈಗ ಬಡ್ಕೊಂಡು ತಟ್ಟಾಗದು ನೋಡಿ ಅದರ ರೇಟ್ ಎಷ್ಟು ಆಕತ್ತ ಅನ್ನೋದು. ನೋಡಿ ವೀಕ್ಷಕರೇ, ಮಳೆ ಸ್ವಲ್ಪ ಒಂದು 15 ದಿನ ಮಳೆ ಆಗಿರಕ್ಕಿಲ್ಲ. ಅದಕ್ಕೆ ಭತ್ತಕ್ಕೆ ಬೋರ್ವೆಲ್ ಚಾಲೂ ಮಾಡಿದ್ದೀವಿ. ಇದೇ ನೋಡಿ ನಮ್ಮ ಭತ್ತ ನಾಟಿ ಮಾಡಿದ್ದಿದೆ ಭತ್ತ. ಮೊದಲು ಇದರ ಸ್ನೇಹಿತರೆ ನಮ್ಮ ಬೋರ್ವೆಲ್ಲ ನೋಡಿ ಸ್ನೇಹಿತರೆ, ಭತ್ತ ಹೊಡಿಯಕ್ಕೆ ಬಂದಿದೆ. ಇಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೇನೆ ಒಂದು ಬೆಳೆ ನೋಡಿ. ಇಲ್ಲಿ ಭತ್ತ ಹೊಡಿಯಕ್ಕೆ ಕಾಂಡ ಎಲ್ಲ ಹುಬ್ಬಿ ನಿಂತಿದೆ. ಇನ್ನೇನು ಹೊಡಿಯಕ್ಕೆ ರೆಡಿಯಾಗಿದೆ. ಈ ಬೆಳೆ ತಕ್ಕೊಂದು ಕಸ ಇದರಲ್ಲಿ ಮೆಷಿನ್ ಗಿಡ ಹಚ್ಚೋದಾರೆ ಮೆಷಿನ್ ಗಿಡ ಹಚ್ತೀವಿ. ಇಲ್ಲಾಂದರೆ ಹಾಗಲು ಬೆಳೆ ಮಾಡ್ತೀವಿ. ನೋಡೋದ ಹಂಗಾಮ ಹೆಂಗೆ ಕೊಡುತ್ತೆ ನೋಡಿ. ಕಸ ಹತ್ರ ಮೇಲಿಂದ ಬೆಳೆ ಬೆಳಿತೇವೆ ರೀ. ಇನ್ನೊಂದು ಗದ್ದೆಯಲ್ಲಿ ತೋರ್ಸೋಣ ಬನ್ನಿ ಸ್ನೇಹಿತರೆ. ಅಲ್ಲಿ ಮೆಷಿನ್ ಗಿಡ ಹಚ್ಚಿದ್ದು, ಅದಕ್ಕೂ ಭತ್ತ ನಾಟಿ ಮಾಡಿದ್ದೇವೆ. ಇದು ನಮ್ಮ ಬೋರ್ವೆಲ್, ನಮ್ಮ ಹೊಲದಲ್ಲಿನ ಬೋರ್ವೆಲ್ ನೋಡಿ ಸ್ನೇಹಿತರೆ. ಹಾಗೆ ಇಲ್ಲಿ ನೋಡ್ತಾ ಇದ್ದಲ್ಲ, ಈ ಗದ್ದೆಯಲ್ಲಿ ನಾವು ಹೋದ ಸಲ ಮೆಷಿನ್ ಗಿಡ ಮಾಡಿದ್ದು. ಈಗ ಅದನ್ನು ತೆಗೆದ ಕಸ ನಾಟಿ ಮಾಡಿದ್ದೇವೆ. ಇನ್ನು ಮತ್ತೆ ಈ ಬೆಳೆ ಬಂದ ಕೂಡಲೇ ಇದನ್ನು ತಕ್ಕೊಂದು ಕಸ ನೋಡೋದು, ಮೆಷಿನ್ ಗಿಡ ಹಚ್ಚೋದು ಅಥವಾ ಮತ್ತೆ ತೊಂಡಿ ಬಳ್ಳಿ ಹಗಲು ಬಳ್ಳಿ, ಇವು 3ರಲ್ಲಿ ಒಂದು ಮಾಡ್ತೀವಿ. ಮಾಡಿದ ವಿಡಿಯೋ ಮತ್ತೆ ನಿಮಗೆ ಮಾಡಿ ಹಾಕ್ತೀನಿ. ಇದು ನಮ್ಮ ಪಕ್ಕದ ಬಾಜು ಹೊಲದವ್ರದ ಕಬ್ಬು ನೋಡಿ ಸ್ನೇಹಿತರೆ. ಕೆಂಪು ಕಬ್ಬಿದೆ ಅವ್ರದ್ದು, ಕೆಂಪು ಕಬ್ಬು ಹಾಕ್ಯಾರು. ಇದನ್ನು ಬೀಜ ತಂದು ಹಚ್ಚಿದ್ದು ನೋಡಿ ಸ್ನೇಹಿತರೆ. ಈ ಕಬ್ಬು ಇದು 2ನೇ ಕುಳಿ. ಅದು
ತೊಂಡೆಕಾಯಿ ಒಂದು ಚೀಲ ಆಯಿತು. ಇನ್ನೇನು ಮನೆಗೆ ಹೋಗ್ತೀವಿ ನಾವು. ಕೊಯ್ಯೋದಾಯಿತು, ನೋಡ್ತಾ ಇರ್ಬೋದು ಇಲ್ಲೇ ಒಂದು ಚೀಲ ಆಯಿತು. ಇದು ಫಸ್ಟ್ ಮೊದಲನೇ ಸಲ ಕೊಯ್ಯೋದಿದು, ಹಚ್ಚಿದ ಬೆಳಕ, ಅದಕ್ಕಾಗಿ ಕಡಿಮೆ ಆಗಿದ್ದಾವೆ ನೋಡಿ. ಇಲ್ಲಿ ತೊಂಡೆಕಾಯಿ ಕೊಯ್ಯೋದು ಮುಗಿದಿದೆ ವೀಕ್ಷಕರೇ. ಇನ್ನು ಮನೆಗೆ ಹೋಗ್ತೀವಿ, ಮುಗೀತು. ಬಿಸಿಲು ಆಯಿತು, ಮನೆಗೆ ಹೋಗೋಣ. ಇನ್ನು ಒಂದು ಚೀಲ ಅದು ಇದು ಫಸ್ಟ್ ಸಲ ಅನ್ನೋಂತಲೇ ಕಡಿಮೆ ಆಗಿದಾವೆ ರೀ. ನೆಕ್ಸ್ಟ್ ಎಲ್ಲ ಜಾಸ್ತಿ ಆಗ್ತವೆ. ಬೇರೆ ಹೋಗ್ರಿ. ಇಲ್ಲ ಅದು ನಾ ಕೇಳಿ ಕೊಯ್ಯೋ ಮತ್ತೆ ಎಮ್ಮೆ ಬಿಡ್ಬೇಕಲ್ಲ. ಬೇರೆ ಹೋಗ್ರಿ, ಟೈಮ್ ಆತ್ಲ 12 ಗಂಟೆ. ಹಾಂ, ಕೊಯ್ಯೋದು ಮುಗಿತ್ಲ, ಬೇರೇನು ಸಾಕು. 12 ಗಂಟೆ ಆಯ್ತು. ಬತ್ತು ಹೊಡಿ ಆತ. ಹ್ಞೂ, ಇವ್ರದ್ದು ಚಲೋ ಐತಿ. ಚಿಕ್ಕಡೆ ಪಕ್ಕದ ಹೊಲ್ದವ್ರದ್ದು ಚಲೋ ಐತಲ್ಲ ಇದು. ಇದು ನಮ್ಗಿಂತ ಮೊದಲು ಹಚ್ಚಿದ್ದೆ. ಹಾಂ, ಅವರು ತೊಂಡಿ ಬೆಳೆನ ಹಚ್ಚಾರ. ಆ ಗದ್ದೆ ತೊಂಡಿ ಬೆಳೆ ತೆಗೆದು ಕಾಸ ಇದು ಚಲೋ ಐತೆ ಭತ್ತ. ಇದು ಹೊಡಿಲಿಕ್ಕೆ ಮಾತೇನು ಸಾಕು ಬಿಡು. ಉಣ್ಣಾಕ ಭತ್ತರ ಆತ್ಲಾತ. ಇಲ್ದ್ರ ನೆಟ್ಟೆ ಹಚ್ಚಿದ್ರೆ ಅದಕ್ಕಾಗಿ ಇನ್ನೂ ದಟ್ಟಗೆ ಹಚ್ಬೇಕು. ಹಚ್ಚೋರು ದಟ್ಟಗೆ ಹಚ್ಚಲಿಲ್ಲ ಅದನ್ನು, ಹಿಂಗಾಗಿ ಸ್ವಲ್ಪ ಇದನ್ನ ಆತದ. ದಟ್ಟಗದ ಹಚ್ಚಿದ್ರೆ ಇನ್ನೂ ಭಾಳ ಚಂದ ಬರ್ತದೆ. ಭಾಳ ದಟ್ಟನೂ ಹಚ್ಚಬಾರ್ದು, ಖರೆ ಮೀಡಿಯಮ್ ಹಚ್ಬೇಕು. ಯಾರು ನೋಡ್ಲ ಬಿಸಿಲು ಆಯ್ತು, ಬೇಸರ ಆದಂಗೆ ಆಗಲಿಲ್ಲ ಅಷ್ಟೆ. ಒಂದು ಚೀಲ ಆಯ್ತು, ಗಂಟ್ಲೆಲ್ಲ ಯಾಕೈತು.